ಎಸ್ ಹಾಯ್, ನಾನು ನಿಮ್ಮ ಸಿಂಗಲ್ ಸ್ಕ್ರೀನ್ ನವೀನ್ ಮಾತಾಡ್ತಾ ಇರೋದು. ಸೊ ಏನಪ್ಪ ನವೀನ ಇಷ್ಟೊತ್ತಿಗೆ ಬಂದಿದ್ಯಾ ಅಂತ ಕೇಳೋದಾದರೆ, ಸೊ ಈಗ ಸಮಯ ಸರಿಯಾಗಿ ರಾತ್ರಿ 11:36. ಇವತ್ತು ಡೇ ಫುಲ್ ಯೋಚನೆ ಮಾಡ್ತಾಯಿದ್ದೆ. ಏನಂದರೆ ಸಮಥಿಂಗ್ ಸ್ಟಾರ್ಟ್ ಮಾಡಬೇಕು, ಸರಿಯಾಗಿ ಫೋಕಸ್ ಮಾಡಿ ಡೆಡಿಕೇಶನ್ ಮಾಡಿ ನಾವು ಏನು ಅಂದ್ಕೊಂಡಿದ್ದೀವೋ ಆ ಗುರಿಯತ್ತ ಹೋಗಬೇಕು ಅಂತ. ಬಟ್ ಆದರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಆದರೆ ನಾವು ನಮಗೆ ರೂಮಿಗೆ ಬಂದು ಫ್ಯಾನ್ ಹಾಕ್ಕೊಂಡು ಮೊಬೈಲ್ ಇಟ್ಕೊಂಡ ತಕ್ಷಣ ಅವೆಲ್ಲ ಆಸೆಗಳು ಎಲ್ಲಿ ಹೋಗ್ಬಿಡುತ್ತೋ ಗೊತ್ತಿಲ್ಲ. ಅಷ್ಟು ಕಷ್ಟಪಡಬೇಕು ಅಂತ ಡಿಸೈಡ್ ಮಾಡಿರ್ತೀವಲ್ಲ, ಅದೆಲ್ಲ ಎಲ್ಲಿ ಹೋಗ್ಬಿಡುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಇದು ನನ್ನೊಬ್ಬನ ಪ್ರಾಬ್ಲಮ್ ಅಲ್ಲ, ನಮ್ಮ ಜನ್ರೇಷನ್ನಲ್ಲಿ ಇರೋ ಎಲ್ಲರ ಪ್ರಾಬ್ಲಮ್ ಕೂಡ ಅದೇ ಅಂತ ಅಂದ್ಕೊತೀನಿ. ನೋಡೋಣ, ಇವಾಗ ಒಂದು ಡಿಸೈಡ್ ಮಾಡೋಣ. ನಾಳೆಯಿಂದ 4 ಗಂಟೆಗೆದ್ದು ಡೈಲಿ 4 ಅಥವಾ 5 ಗಂಟೆಗೆ ಎದ್ದೇಳಬೇಕು. ಆ್ಯಂಡ್ ನಾನು ಈ ವಿಡಿಯೋನ ಯಾಕೆ ಮಾಡ್ತೀನಿ ಅಂತಂದರೆ, ನಾಳೆ ಇನ್ ಕೇಸ್ ನಾನು ಆ ಟೈಮಿಗೆ ಎದ್ದಿಲ್ಲ, ಲೇಟಾಗಿ ಎದ್ದೆ ಅಂದರೆ ಜಸ್ಟ್ ಈ ವಿಡಿಯೋ ನೋಡಿ ಆದರೂ ನನಗೆ ರಿಯಲೈಸೇಷನ್ ಆಗುತ್ತಾ ಏನೋ ಅಂತ. ಸೊ ನಾಳೆಯಿಂದ ಪ್ರಾಪರಾಗಿ ಒಂದು ಶೆಡ್ಯೂಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆಯಿಂದ ಏನೇನಾಗುತ್ತೆ ಅನ್ನೋದನ್ನು ಡೈಲಿ ಈ ಥರ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ನೋಡೋಣ. ಸೊ ಮೇನ್ಲಿ ಏನೇನಪ್ಪ ಅಂದರೆ, ನನ್ನ ಗೋಲು ಆ್ಯಕ್ಚುಲಿ ನನಗೆ ಈಗ ಆಲ್ರೆಡಿ ಒಂದು ಶಾರ್ಟ್ ಫಿಲ್ಮ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಈ ಶಾರ್ಟ್ ಫಿಲ್ಮನ್ನು ಸ್ಕ್ರಿಪ್ಟ್ ಇನ್ನೇನು ಫೈನಲ್ ವರ್ಷನ್ ಬರೆಯೋದಿದೆ. ನಾನು ಮನ್ಸು ಮಾಡಿದ್ರೆ ಬರಿಬೋದು ಯಾವತ್ತೇನೋ, ಬಟ್ ಯಾಕೆ ಗೊತ್ತಿಲ್ಲ, ಬರೆಯೋಕೆ ಆಗ್ತಾಯಿಲ್ಲ. ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಆ್ಯಂಡ್ ಮೈಂಡ್ ಪ್ರಾಪರಾಗಿ ಕಂಟ್ರೋಲಲ್ಲಿ ಇಲ್ಲ. ಸೊ ಅಲ್ಟಿಮೇಟಾಗಿ ನಾವು ಮಾಡಲಿ ಅಥವಾ ನಾವು ಬಿಡಲಿ, ಸಕ್ಸಸ್ ಅಥವಾ ಫೇಲ್ಯೂರ್ ಅದು ನಮಗೆ ಮಾತ್ರ ಇಂಪಾರ್ಟೆಂಟು. ಆ್ಯಂಡ್ ಯಾರ ಜನ ಕೂಡ ನಾವು ಸಕ್ಸಸ್ ಆಗಲಿ ಅಥವಾ ಫೇಲ್ಯೂರ್ ಆಗಲಿ ಅಂತ ಕಾಯ್ಕೊಂಡು ಕೂತಿಲ್ಲ. ಸೊ ಏನೇ ಮಾಡಿದ್ರು ಅದು ನಮಗೆ, ನಾವು ಗೆದ್ದರೂ ಕೂಡ ಅಥವಾ ಸೋತರೂ ಕೂಡ ಅದಕ್ಕೆ ನಾವೇ ಜವಾಬ್ದಾರಿ. ಸೊ ಅದೊಂದು ಕಾರಣ. ಸೊ ಈ ಥರ ವೇದಾಂತ ಫಿಲಾಸಫಿ ತುಂಬಾ ಮಾತಾಡ್ಬೋದು, ಬಟ್ ಪ್ರಾಕ್ಟಿಕಲಾಗಿ ನಾವು ಏನೇ ಮಾಡೋಕ್ಕೋದಾಗ ತುಂಬ ನಮ್ಮನ್ನು ಆಲಸಿತನ ಕಾಡುತ್ತೆ ಆ್ಯಂಡ್ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ತುಂಬ ಡೈವರ್ಟ್ ಆಗ್ತೀವಿ ಆ್ಯಂಡ್ ತುಂಬ ಆಪ್ಷನ್ಗಳು ಬಂದು ಕನ್ಫ್ಯೂಷನ್ಗಳಾಗುತ್ತೆ. ಸೊ ಇದೇ ರೀತಿ, ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹೋದ ವರ್ಷ ಇದೇ ರೀತಿ ಡಿಸೈಡ್ ಮಾಡಿದ್ದೆ. ಪ್ರತಿದಿನ ಕೂಡ ಡೈರಿ ಬರೀತಿದ್ದೆ ಆ್ಯಂಡ್ ಎಷ್ಟೋ ದಿನ ಒಂದು ಪೇಜನ್ನು ಬರೆಯೋಕ್ಕಾಗದೆ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ 2024 ಎಕ್ಕುಟ್ಟೋಯ್ತು. ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವ ಸಾಧನೆ ಕೂಡ ಇಲ್ಲ. ಸೊ ಆ್ಯಂಡ್ ಅದೇ ಟೈಮಲ್ಲೇ ಡಿಸೈಡ್ ಮಾಡಿ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಅದಾಗಲಿಲ್ಲ. ಬಟ್ ಹೇಳಬೇಕಂದ್ರೆ ಯೂಟ್ಯೂಬ್ ಚಾನೆಲ್ನ ಸುಮಾರು 1K ಮಾಡಿದ್ದೆ, ಒಂದು ಚಾನೆಲ್ನ ಮಾಡಿ. ಸೊ ಅನ್ಫಾರ್ಚುನೇಟ್ಲಿ ನನ್ನ ಕೆಲವು ತಪ್ಪುಗಳಿಂದ ಆ ಚಾನಲ್ ಡಿಲೀಟ್ ಆಗಿದೆ. ಸೊ ಆ ಒಂದು ರೀಸನ್ಗೋಸ್ಕರ ಈಗ ಮತ್ತೆ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಚಾನಲ್ ಯಾರೆಲ್ಲ ನೋಡಿದ್ದೀರಾ, ಸೊ ನಿಮಗೆ ಗೊತ್ತಿರುತ್ತೆ ಆ ವರ್ಷ ಪೂರ್ತಿ ಏನು ಮಾಡಿದ್ದೆ ಅನ್ನೋದು. ಸೊ ಈಗ ಎನಿವೇ ಓಕೆ, ಅದೆಲ್ಲ ಬಿಟ್ಟಾಕೋಣ. ಸೊ ಹೊಸದಾಗಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು. ಸೊ ಈಗ ಸಮಯ 11:30 ಅಂತ ಹೇಳಿದ್ದೀನಿ. ಓಕೆ, ಸೊ ನಾಳೆಯಿಂದ ಏನೇನು ಮಾಡ್ತೀನಿ ಅನ್ನೋದನ್ನು ಡಿಸೈಡ್ ಮಾಡಿ, ನಾಳೆಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ನಾವು ಅಂದ್ಕೊಂಡಿರೋದನ್ನು ಸಾಧಿಸೋಣ. ಜೈ. ನಾಳೆಯಿಂದ ಏನೇನು ಮಾಡ್ತೀನಿ ಅಂತ ಅಪ್ಡೇಟ್ ಬಿಡ್ತೀನಿ, ನಾಳೆ ಮಾತಾಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನೂ ಮಾಡಿಲ್ಲ ಅಂದರೆ ದಯವಿಟ್ಟು ನನಗೆ ಬಯೋಕ್ಕಾದರೂ ನೀವಿರಬೇಕು. ಜೈ. ಮತ್ತೆ ಸಿಗೋಣ.